ವೀಕ್ಷಕರೇ, ಮತ್ತೊಮ್ಮೆ ತಮಗೆ ಸ್ವಾಗತ. ಒಮ್ಮೇನಾಗಿತ್ತು, ಸಿದ್ಲಿಂಗನಪ್ಪ ಸಿದ್ಲಿಂಗಗೆ ಕಡ್ಡಿ ಪಟಿಕೆ ತೊಗೊಂಡು ಬಾ ಅಂತ ಕಳ್ಸ್ಯಾನ. ಕಡ್ಡಿ ಪಟಿಕೆ ತೊಗೊಂಡು ಬಾ, ಮತ್ತು ಸಾದಾ ಪದ ತರಕೋಬೇಡ, ನೋಡಿ ಚಲೋ ತೊಗೊಂಡು ಬಾ ಅಂತ ನಾನು. ಆತುಗಪ್ಪ ಅಂದವನು ಹೋಗ್ಯಾನಿವ. ಹೋಗಿ ತಂದು ಕೊಟ್ಟಂತ ಅವ್ರಪ್ಪ ತೊಗೊಂಡು ಕಡ್ಡಿ ಕೊರ್ದ ಕೊರಿತಾನ ಹತ್ತವಲ್ಲು ಅಂತವು. ಅಲ್ಲಲ್ಲೇ ನಿನಗೆ ಹೋಗು ಮುಂದೆ ಹೇಳಿ ಕಳ್ಸ್ಯಾನಿ, ಇಂಥವು ತರಕೋಬೇಡ, ಚಲೋ ಅದು ನೋಡಿ ತೊಗೊಂಡು ಬಾ ಅಂತ ಹೇಳಿ ನಿಲ್ಲೋ ನಿನಗೆ ಅಂದಂತವ್ರಪ್ಪ. ಅವಾಗ ಇವ್ ಸಿದ್ಲಿಂಗ ಹೇಳ್ಯಾನ, ಏ ಹೌದಪ್ಪ, ನಾನು ನೋಡಿ ಅಷ್ಟು ಕಡ್ಡಿ ಗೀರಿನ ಅಷ್ಟು ನೋಡೇ ತೊಗೊಂಡು ಬಂದೇನ. ಏನಾಗಿತ್ತು, ಸಿದ್ಲಿಂಗ ಕಿವಿ ನೋವು ಆಗೈತೆ ಅಂಥೇಳಿ ದವಾಖಾನಿಗೆ ಹೋಗ್ಬಿಟ್ಟಾನ. ಪಾಪ ಕಿವಿ ಚೆಕ್ ಮಾಡೋರು ಡಾಕ್ಟ್ರು ಅದನ್ನು ದುರ್ಬಿನ್ ಬಿಟ್ಟು ಅದನ್ನು ಬಿಟ್ಟು ಲೈಟ್ ಬಿಟ್ಟು ಎಲ್ಲ ಕೂಡಿ ಚೆಕ್ ಮಾಡಿ ಇವನು 2 ಗುಳಿಗೆ ತಗೋ, ಇನ್ನು 3 ದಿವಸ ಬಿಟ್ಟು ಬಂದು ಭೇಟಿಯಾಗ ಅಂತ ಹೇಳ್ಯಾರ. ಇವ 3 ದಿವಸ ಬಿಟ್ಟು ಆಮೇಲೆ ಬಂದಂತೊಮ್ಮೆ ಡಾಕ್ಟ್ರ್ ಕೇಳಿದ್ರಂತ, ಈಗ ಕಿವಿ ಎಲ್ಲ ಕೇಳ್ತಾವನಪ್ಪ ಅಂದ್ರೆ. ಒಟ್ಟ ಕೇಳವಲ್ಲು ರೀ ಅಂದಂತಿವ. ಬಾಯಿಲಿ ಮುಂದಕ್ಕೆ ಬಂದಾರ. ಡಾಕ್ಟ್ರ್ ಮುಂದಕ್ಕೆ ಬಂದು ಹಿಂಗೆ ಕಿವಿ ನೋಡ್ಯಾರು. ಅವ್ರೇನು ಮೊದಲು ಕೊಟ್ಟಿದ್ರಲ್ಲ 2 ಗುಳಿಗೆ, ಆ 2 ಗುಳಿಗೆ ಒಂದೊಂದು ಕಿವಿಯಾಗಿ ಇಟ್ಕೊಂಡ್ಬಿಟ್ಟಾನಂತೀವ. ಅವೇ ಹೆಂಗೆ ಕೇಳ್ತಾವ್ರಿ? ಇಬ್ಬರು ಪ್ರೇಮಿಗಳು ಕುಂತು ಮಾತಾಡಕತ್ತಿದ್ರಂತ. ಅವಾಗ ಆಕೆ ಹುಡುಗಿ ಅಂದ್ಲಂತ, ಇಲ್ಲ ಮತ್ತು ನಮ್ಮ ಮದುವೆ ಸ್ವಲ್ಪ ಮುಂದೆ ಹಾಕಬೇಕಾಕತಿ ಅಂದ್ಕೊಳ್ಳಿ. ಹುಡುಗ ಯಾಕೆ ಅಂತ ಕೇಳ್ಯಾನ. ಇಲ್ಲ ನಮ್ಮಪ್ಪ ನಿನ್ನ ರಾತ್ರಿ ಆಟದಾಗ ಎಲ್ಲರೂ ರೊಕ್ಕ ಅದು ಸೋತು ಬಿಟ್ಟಾನ, ಹಿಂಗಾಗಿ ಸ್ವಲ್ಪ ಮುಂದೆ ಹಾಕಬೇಕಾಕತಿ ಅಂದಾಗ ಹುಡುಗ ಹೇಳ್ಯಾನ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ, ನಿನ್ನ ರಾತ್ರಿ ನಿಮ್ಮ ಅಪ್ಪನ ರೊಕ್ಕ ಎಲ್ಲ ಗೆದ್ದಾವ, ನಾನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಮದುವೆ ಆಗೋನು. ದೊಡ್ಡ ಡಾಕ್ಟ್ರಿಗೆ ಮೊದಲ ಕೆಲಸ ಭಾಳ ನೋಡ್ರಿ, ಆಪ್ರೇಷನ್ನು ಅವು ಇವು ಸ್ಕ್ಯಾನಿಂಗು ಎಲ್ಲ ಇರ್ತಾವೆ, ಎಕ್ಸ್ರೇ ಪಕ್ಸ್ರೇ ಅವನ್ನೆಲ್ಲ ಮುಗಿಸಿ ರಾತ್ರಿ ಮಲಗೋದ ಲೇಟಾಗಿ ಮಕ್ಕೊಂಡಾರ. ಮಧ್ಯರಾತ್ರಿ ಒಳಗೆ ಒಂದು ಫೋನ್ ಬಂದ್ಬಿಡ್ತಾವೆ. ಫೋನ್ ಬಂದ್ಕೊಂಡು ನಿದ್ದಿಗಣ್ಣಾಗ ಹಂಗೆ ಅಷ್ಟ ಮುಸುಕ್ ತೆಗೆದವ್ರು ಅಂದ್ರೆ ಅಲೋ ಅಂದ್ರಂತ. ಒಂದು ಆಸಾಮಿ ಫೋನ್ ಮಾತಾಡಿದ, ಇಲ್ರಿ ಮತ್ತು ಗ್ಯಾಸ್ ಪ್ರಾಬ್ಲಮ್ ಭಾಳ ಆಗೈತೆ ರೀ ಅಂದ್ರೆ. ಅವಾಗ ಡಾಕ್ಟ್ರ್ ಅಂದ್ರಂತ, ಗ್ಯಾಸ್ ಪ್ರಾಬ್ಲಮ್ ಏನಾರು ಆದ್ರೆ ಇವತ್ತೊಂದು ಏನಾರು ರಾತ್ರಿ ಚುಮಣಿ ಎಣ್ಣೆ ಸ್ಟೋವ್ ಮೇಲೆ ಏನಾರು ಮಾಡ್ಕೊಪ್ಪ ಮಾರಾಯ, ಮುಂಜಾನೆ ಎದ್ದು ನೋಡೋಣಂತ ಅಂದವನು ಮುಸುಕ್ ಹಾಕೇ ಬಿಟ್ಟಾರಿ. ಒಬ್ಬ ದೊಡ್ಡ ಕುಸ್ತಿ ಪೈಲ್ವಾನ್ರಂದ್ರೆ ನೋಡ್ರಿ ಅಲ್ಲಿ ನೀವು ಅಗದಿ ಗಟ್ಟಿಮುಟ್ಟು ಇರ್ತಾರು, ದಾಂಡಿಗೆ ಇರ್ತಾರು, ಅಜಾನುಬಾಹು ಆಕಾರ ಇರ್ತತಿ. ಅವ ಹಿಂಗೆ ದಾರಿ ಒಳಗೆ ಹೊಂಟಾಗ ಒಮ್ಮೆ ಏನಾಗ್ಬಿಟ್ಟತಿ, ಬಾಳೆಹಣ್ಣಿನ ಸಿಪ್ಪಿ ಜಾರಿ ಬಕ್ಕ ಬರಲೇ ಬಿದ್ದುಬಿಟ್ಟಾನ. ಬಿದ್ದಾವ ಎಲ್ಲೆಲ್ಲೂ ಹೇಳವಲ್ಲ ಅಂತ, ಹೇಳಕ್ಕೆ ಬರವಲ್ಲಂತವ. ಎಲ್ಲರೂ ಬರೋರು ಪ್ರಯತ್ನ ಮಾಡೋರು 4 ಮಂದಿ ಕೂಡಿ ಎತ್ತಿದ್ರು ಹೇಳವಲ್ಲಂತವ. ಮತ್ತು ಮೊದಲೇ ದೊಡ್ಡ ಆಡ್ರಿ ಅದು ಹಿಂಗೆ ಹೇಳುವಲ್ಲ, ಕುಸ್ತಿ ಪೈಲ್ವಾನ್ ಬಿದ್ದಾನು ಹಿಂಗೆ ಎಲ್ಲ ಕಡೆ ಸುದ್ದಿ ಐತೆ. ಕಡಿಕೆ ಅವ್ನು ಹೆಂಡ್ತಿಗೂ ಹೈತಾನ ಸುದ್ದಿ. ಆಕೆ ಓಡಿ ಬಂದಾಳ. ಆಕೆ ಇನ್ನೂ ಅಲ್ಲಿ ಇದ್ರಿಗೆ ನಿಂತಾಳು. ಹಂಗೆ ಮಂದಿ ಎಬ್ಸವ್ರು ಅಂತ ಹೇಳಕ್ಕೆ ತಯಾರಿಲ್ಲ ಅವನು. ಆಕೆ ಏನು ತಿಳಿದ್ಲಂತ, ಯಾರು ಅವನು ಸನಿಯಕ್ಕೆ ಬರಬೇಡ್ರಿ, ಸರಿ ನೀವು, ನಾ ಎಬಸ್ತಾನಲ್ಲ. ಇಷ್ಟು ಮಂದಿಗೆ ಹೇಳುವಲ್ಲ ಅವ, ಇನ್ನು ಒಬ್ಬಾಕೆ ಎಬಸ್ತೀಯ ಅಂದಂತದ್ರಾಗ ಒಬ್ಬ ನೋಡಿ ಹೆಂಗೆ ಎಬಸ್ತಾನೆ. ಈಗ ಅಂದಕ್ಕೆ ಸರಿಸಾಳೆ ಎಲ್ಲಾರನು. ಹಾಂ ರೆಡಿ, 1 2 3 ಅಂದುಕುಳೆ ಅಂದ್ರೆ ಕುಸ್ತಿ ಪೈಲ್ವಾನ ಟಣಕ್ಕನ ಜಿಗದವನ ಎದ್ದಿದವನ ಮತ್ತೆ ಶುರುವಂತ ಕುಸ್ತಿ ಹಿಡಿಯಕ್ಕೆ ತಯಾರಾಗಿಬಿಟ್ಟಂತ. ಸರ್ ಕೇಳಿದ್ರಂತ ಸಿದ್ಲಿಂಗಿಗೆ, ಕಾವೇರಿ ನದಿ ಎಲ್ಲಿ ಹುಟ್ಟಿ ಎಲ್ಲಿ ಹರಿದು ಎಲ್ಲಿಗೆ ಹೋಗುತ್ತದೆ, ಎಲ್ಲಿ ಸೇರುತ್ತದೆ ಅಂತ ಕೇಳ್ಯಾರ ಅವರು. ನೀವು ಸಿದ್ಲಿಂಗ ಎದ್ದು ನಿಂತವನು ಹೇಳಿದಂತ, ಸರ ಕಾವೇರಿ ನದಿ ಕಣ್ಣಲ್ಲಿ ಹುಟ್ಟಿ ಕೆನ್ನೆಯ ಮೇಲೆ ಹರಿದು ಬಾಯನ್ನು ಸೇರುತ್ತದೆ ಅಂದ್ಕೊಳ್ಳಿ. ಸರ್ಗೆ ರಗಡಾಗಿಬಿಡತಿ. ಅದು ಹೋಗಲಿ ಬಿಡು, ಈ ರಸ್ತೆಯ ಪಕ್ಕದೊಳಗೆ ಅಂದ್ರೆ ಬಾಜೂಕ ಯಾಕೆ ಗಿಡಗಳನ್ನು ಹಚ್ಚಿರ್ತಾರ, ರಸ್ತೆ ಬಾಜೂಕ ಯಾಕೆ ಗಿಡ ಹಚ್ತಾರ ಹೇಳ್ಯಾರ ಅವರು. ನೀವು ಸಿದ್ಲಿಂಗ ಅದಕ್ಕೂ ಹೇಳಿದಂತ, ಅಲ್ರಿ ಸರ ಈಗ ನಡಕ್ಕೆ ಸರ್ ಗಿಡ ಹಚ್ಚಿದ್ರಂದ್ರೆ ಗಾಡಿಗಳಿಗೆ ಅಡ್ಡಾಡಕ್ಕೆ ಮನುಷ್ಯರಿಗೆ ಅಡ್ಡಾಡಕ್ಕೆ ತೊಂದರೆ ಆಕ್ಕಾವ್ರಿ. ಹಿಂಗಾಗಿ ರೋಡ್ ಬಾಜೂಕ ಹಚ್ಚಿರ್ತಾರೆ ಈ ಗಿಡಗಳನ್ನ. ಅಗದಿ ಕಗ್ರಾಸ ಹಳ್ಳಿ ಒಬ್ಬವ ಬೆಂಗಳೂರಿಗೆ ಬಂದುಬಿಟ್ಟಾನ್ರಿ. ಮೆಜೆಸ್ಟಿಕ್ಕಿಗೆ ಇಳ್ದಾನ. ಇಳೋದು ಮಲ್ಲೇಶ್ವರಕ್ಕೆ ಹೆಂಗೆ ಹೋಗ್ಬೇಕ್ರಿ ಅಂತ ಕೇಳ್ಯಾನ ಒಬ್ಬನ. ಅವರು ಹೇಳ್ಯಾರ ಅವ್ರು ಇಲ್ಲಿ ಅವ್ರ ಪಾಪ. ನೋಡಪ್ಪ 89ನೇ ನಂಬರ್ ಬಸ್ ಹತ್ಬೇಕು ನೀನು ಅಂದ್ರೆ ಮಲ್ಲೇಶ್ವರಕ್ಕೆ ಹೋಗತಿ. ಆತು ತಗೋರಿ ಸರ್ ಅಂದ. ಮುಂಜಾನೆ ಇದು ನಿಂತಾನ. ಅವ ಹೇಳಿದ ಮನುಷ್ಯ ಸಂಜೆ ಕಡೆ ತನ್ನ ಆಫೀಸ್ ಡ್ಯೂಟಿ ಮುಗಿಸ್ಕೊಂಡು ಹೊಳ್ಳಿ ಬಂದಾನ. ಅಲ್ಲೂ ಇನ್ನೂ ಇಲ್ಲಿ ಅದೇ ನೀ ಮಲ್ಲೇಶ್ವರಕ್ಕೆ ಹೋಗಿಲ್ಲ ಅಂತ ಕೇಳ್ಯಾನ. ಅದೇ ರೀ ಸರ್ 81 ಬಸ್ ಆದ್ರೂ ಈಗ ಇನ್ನೊಂದು 7 ಬಸ್ ಆದಿಂದ 89ನೇ ಬಸ್ ಬರೋ ದಾರಿ ನೋಡಕತ್ತೇನೆ ರೀ
ಅಂದ್ರೆ ಇವು ತಿಳ್ಕೊಂಡದ್ದ ಬೇರೆ 89 ನಂಬರ್ ಬಸ್ ಅಂತ ಅವ್ರು ಹೇಳ್ಯಾರ. ಇವು ಬಸ್ಗಳು ಎಣಿಸುವಂಥದ ಇವ 81 ಬಸ್ ಎಣಿಸ್ಯಾನ, ಇನ್ನು 7 ಬಸ್ ಎಣಸಾವನ ಇವ. ಇಂಥ ಹಿಂಗೆ ನಡೆದಿರ್ತಾವ್ರಿ ಹಳ್ಳಿ ಮಂದಿಗೆ ಸಿಟಿ ಮಂದಿಗೆ. ನೋಡ್ರಿ ಈಗ ಬೆಂಗಳೂರು ಭಾಷಾ ಇಲ್ಲಿ ಅಡ್ರೆಸ್ ಕೇಳಿದ್ರೆ ಹೆಂಗೆ ಹೇಳ್ತಿರ್ತಾರೆ ಸ್ವಂತ ಆದದ ಅನುಭವ ರೇ ನನಗೆ. ರೇಣುಕಾದೇವಿ ಪಿಕ್ಚರ್ ಒಳಗೆ ಪ್ರಸಾದ್ ಅಂಥೇಳಿ ಫೋಟೋಗ್ರಾಫಿ ಮಾಡಿದ್ರು. ಅದನ್ನು ತೊಗೊಂಬರ್ಬೇಕಂಥೇಳಿ ನಾ ಬೆಂಗಳೂರಿಗೆ ಬಂದಿದ್ದೆ. ರಾಜಾಜಿನಗರದಾಗ ಅವ್ರ ಮನೆ ನವರಂಗಕ್ಕೆ ಇಳಿದೆ. ಇಳಿದು ಕಾರ್ಡ್ ಕೊಟ್ಟಿದ್ರು ಅವರು. ಈ ಅಡ್ರೆಸ್ ತೋರಿಸಿದೆ ಒಬ್ಬರಿಗೆ. ಇದು ಎಲ್ಲಿ ಬರ್ತದೆ ನೋಡ್ರಿ ಸರ ಅಂಥೇಳಿ. ಅಗದಿ ಕಾರ್ಡ್ ಅಗದಿ ಹಿಂಗೆ ಹಿಡ್ಕೊಂಡ್ರು ಅವರು. ನೋಡಿ ನೀವೊಂದು ಕೆಲಸ ಮಾಡಿ, ಹಾಗೆ ಸ್ಟ್ರೇಟಾಗಿ ಹೋಗ್ಬಿಟ್ಟು ಅಲ್ಲಿ ಲೆಫ್ಟ್ ಟರ್ನ್ ತೊಗೊಳ್ಳಿ. ಅಲ್ಲಿ ಒಂದು ಆಲದ ಮರ ಬರುತ್ತೆ, ಅದನ್ನು ಅಲ್ಲೇ ಬಿಟ್ಬಿಟ್ಟು ರೈಟಿಗೆ ಟರ್ನ್ ತೊಗೊಳ್ಳಿ. ಅಲ್ಲಿ ಒಂದು ಅಪ್ಪ ಬರುತ್ತೆ, ಅಲ್ಲಿ ಒಂದು ಮೂತ್ರಿ ಇದೆ. ಅಲ್ಲಿ ಒಂದು ಕೆಲಸ ಮಾಡಿ, ಹಾಗೆ ಸ್ಟ್ರೇಟಾಗಿ ಹೋಗ್ಬಿಟ್ಟು ಅಲ್ಲಿ ಒಂದು ಪೆಗ್ ಬಾರ್ ಬರುತ್ತೆ, ಅಲ್ಲಿ ಒಂದು ಕೆಲಸ ಮಾಡಿ. ಅಲ್ಲಿ ಡೌನಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲೊಂದು ಕೆಲಸ ಮಾಡಿ. ನಾನು ತಲೆನ ಬಹುವನ ಹಾಕತ್ತಿರಪ್ಪ ನಂದ. ನಾನು ಇಲ್ಲಿ ಆ ಫೋಟೋಗ್ರಾಫರ್ನ ಮನೆ ನೋಡಕ್ಕೆ ಬಂದೇನಿ, ಇವ್ರ ಕೆಲಸದ್ದು ಹೇಳಕತ್ತಾರು. ಆಮೇಲೆ ಅವ್ರು ಹೇಳೋ ಸ್ಟೈಲ್ ನೋಡ್ರಿ ನೀವು. ಅಲ್ಲಿ ಒಂದು ಆಲದ ಮರ ಬರುತ್ತೆ, ಅದನ್ನ ಅಲ್ಲೇ ಬಿಟ್ಬಿಟ್ಟು ಮತ್ತು ಯಾವ ಆಲದ ಮರ ಯಾವಾರ ತೊಗೊಂಡು ಹೋಗ್ತಿರ್ತಾನೆ ಹಿಂಗೆ ಮಾತಾಡ್ತಿರ್ತಾರಪ್ಪ. ಭಾಷೆ ಭಾಳ ಚೇಂಜ್ ಆಗ್ತಿರ್ತಾವೆ ಎಲ್ಲ ಕಡೆ. ಈಗ ಪ್ರತಿ 12 ಕಿಲೋಮೀಟ್ರಿಗೆ ಒಂದೊಂದು ಭಾಷೆ ಚೇಂಜ್ ಆಗ್ತಿರ್ತದೆ ಬಂಧುಗಳೇ. ಅದ್ರ ಬಗ್ಗೆನೂ ಸ್ವಲ್ಪ ನಾವು ಅರಿವು ಮೂಡಿಸ್ಕೋಬೇಕಾಗ್ತದೆ. ಹಾಸ್ಯ ಎಲ್ಲಿ ಬೇಕಾದಲ್ಲಿ ಸಿಗುತ್ತಿರ್ತದೆ, ಪದೇ ಪದೇ ಹೇಳ್ತಿರ್ತೇನೆ ನಾನು. ಈಗ ಒಂದು ಸಣ್ಣ ವಿರಾಮ ತಗೊಳ್ನು. ಮತ್ತು ಎಲ್ಲಿ ಹೋಗ್ಬೇಡ್ರಿ ಅಕ್ಕಗಳ, ಎಲ್ಲಿ ಹೋಗ್ಬೇಡ್ರಿ, ಮತ್ತೆ ಹೊಳ್ಳಿ ಬರ್ತಾನೆ.